ಮಹಾದೇವ, ನಮ್ಮ ನಾಗಮ್ಮನ್ನ ರಕ್ಷಿಸು. ಅವ್ರ ಶಕ್ತಿ ಮತ್ತೆ ಬಂದಿಲ್ಲ ಅಂದ್ರೆ ಅವ್ರನ್ನ ನಾಗಲೋಕಕ್ಕೆ ಸೇರಿಸ್ಕೊಳ್ಳಲ್ಲ. ಪೂರ್ತಿ ಶಕ್ತಿ ಬರೋ ಥರ ಮಾಡು ತಂದೆ. ಸದಾ ನಿನ್ನನ್ನೇ ಆರಾಧಿಸಿ ನಿನ್ನ ಕುತ್ತಿಗೆಲಿ ನಾಗಭರಣ ಆಗಿರೋರು ನಾವು. ನಮ್ಮನ್ನ ರಕ್ಷಿಸೋ ಜವಾಬ್ದಾರಿ ನಿಂದು ತಂದೆ. ನಾಗಮಣಿನ ಪಡ್ಕೋಬೇಕು ಅಂತ ನಾಗಮ್ಮ ಮಾಡ್ತಿರೋ ಪ್ರಯತ್ನ ತ್ಯಾಗ ವ್ಯರ್ಥ ಆಗ್ಬಾರ್ದು. ನಮ್ ಪೂಜೆನ ಸ್ವೀಕರಿಸಿ ನಮ್ಮನ್ನ ಕರುಣಿಸು ಶಂಕರ. ಜಗದೋಂ ಜಗದೋಂ ತಗಗುದಿಗು ಜಗದೋಂ ಜಗದೋಂ ತಗಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದೃಗುದಗಿಟದಿನಿ ಗಿಟದೋಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿ ತಗದಿಂ ತಗಣಂ ತಗಮನರಿಂ ತದೋಂ ತದಿಂ ತದಿಂ ಜನು ತದಿಂ ತದಿಂ ದನ ತದಿಂ ತದಿ ನಿಧನಿ ಧರಿ ಧನಿ ಧರಿ ಧನಿ ಧರಿ 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 ಧನಿ ಧರಿ ಧರಿ. ಪುಣ್ಯ ಅಮ್ಮ, ಪುಣ್ಯ. ಬಂದ್ರ ಕೊಲ್ಲಮ್ಮ, ನೋಡಿ ಪುಣ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ. ಪುಣ್ಯನ್ನ ಕಾಪಾಡ್ಕೋಬೇಕು. ಆದಷ್ಟು ಬೇಗ ವೈದ್ಯರಿಗೆ ತೋರಿಸ್ದೇ ಇದ್ರೆ ಪ್ರಾಣಕ್ಕೆ ತೊಂದರೆ ಆಗತ್ತೆ. ನೀರು ಅಮ್ಮ, ನೀರು ತಗೊಂಬಂದಿದ್ದೀನಮ್ಮ, ನೀವೇ ಕುಡಿಸಿ. ಪುಣ್ಯನ್ನ ಕರ್ಕೊಂಡ್ ಬಾ ನೀರು. ಹೋದವ್ರಿನ್ನೂ ಬಂದಿಲ್ಲ. ಮನೆ ಹತ್ರ ಎಲ್ರೂ ಕಾಯ್ತಿರ್ತಾರೆ ಅನ್ನೋ ಯೋಚನೆ ಕೂಡ ಇಲ್ಲ ಅವ್ರಿಗೆ. ಅತ್ಯಾಸೆಯಿಂದ ಹೋಗಿರೋರ್ ಕಣ್ಣಿಗೆ ಏನ್ ಕಾಣಿಸುತ್ತೆ ಅತ್ತೆ? ಮಂಗಳಸೂತ್ರನ ಕಣ್ಣಿಗೊತ್ಕೊಂಡು ಹುಷಾರಾಗಿ ವಾಪಸ್ ಬರ್ಲಿ ಅಂತ ಕೇಳ್ಕೊತೀನಿ. ಆದ್ರೆ ಅವ್ರು ನನ್ ಬಗ್ಗೆ ಯೋಚನೆ ಮಾಡ್ತಾರ? ಅನಿರುದ್ಧ್ ಹೇಗಿದ್ದಾನೆ ಅಂತ ಅವ್ರು ಕೇಳ್ತಾರ? ಅವ್ರಿಗೋಸ್ಕರ ಪರ್ಣಿಕ ಹೋಗಿದ್ದಾಳೆ. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕಾಡಲ್ಲಿ ಒಬ್ಳೆ ಎಲ್ಲಿ ತಿರುಗ್ತಿದ್ದಾಳೋ ಏನೋ. ಭದ್ರಾವತಿ ಏನಾದ್ರೂ ಇದ್ದಿದ್ರೆ ನಮಗ್ ಧೈರ್ಯ ಹೇಳ್ತಿದ್ಲಲ್ವಾ ಅತ್ತೆ? ಈಗ ನಾವು ಆ ದೇವ್ರ ಮೇಲೆ ಭಾರ ಬಿಟ್ಟು ಕಾಯ್ಬೇಕಷ್ಟೆ. ಅವ್ರ ಜೊತೆ ಹೋಗಿರೋ ಗುರುಗಳಿರೋವರೆಗೂ ಅವ್ರಿಗೇನು ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದ್ರೆ ಆದ್ರೆ ಮನ್ಸಲ್ಲಿ ಯಾಕೋ ಒಂಥರ ಭಯ ಆಗ್ತಿದೆ. ಸ್ವಾಮಿ, ಏನು ಕೆಟ್ಟದ್ದು ಅನರ್ಥ ಆಗದೆ ಇರೋ ತರ ನೀನೇ ಕಾಪಾಡಬೇಕು, ನೀನೇ ನೋಡ್ಕೋಬೇಕು ಸ್ವಾಮಿ. ಸಾವಿಗೆ ಹತ್ರ ಮೃತ್ಯುವಿನ ಎದುರುಗಡೆ ನಿಂತಿದ್ಯಾ ಪಶುಪತಿ. ನಿನ್ನ ಕಾಲು ಮುರಿದಾಕಿದ್ರು ಮತ್ತೆ ಕಾಲ್ಗಳು ಬರುತ್ತೆ, ನಿನ್ನ ಕಣ್ಣು ಕಿತ್ತಾಕಿದ್ರು ಮತ್ತೆ ದೃಷ್ಟಿ ಬರುತ್ತೆ. ಅದಕ್ಕೆ ನಿನ್ನ ಇಲ್ಲೇ ಸುಟ್ಟು ಬೂದಿ ಮಾಡಿ ಹರಿನಗರದ ಹೊಲ ಗದ್ದೆಗಳಿಗೆ ಗೊಬ್ಬರ ಮಾಡಿ ಹಾಕ್ತೀನಿ. ನಿನ್ನ ನನ್ನ ಮಾತು ಕೇಳು. ಹ್ರೀಂ ಅಸ್ಮತ್ಮಯ ಅದೃಶ್ಯ, ಹ್ರೀಂ ಕ್ರೀಂ ಅಸ್ಮತ್ಮಯ ಅದೃಶ್ಯ. ಹುಚ್ಚ ನೀನು. ನಿನ್ನ ಮಂತ್ರಶಕ್ತಿನ ನಾಶ ಮಾಡಿದ್ದೀನಿ. ಶರಣಾಗೋದ್ ಬಿಟ್ರೆ ತಪ್ಸ್ಕೊಂಡು ಹೋಗೋದಕ್ಕೆ ದಾರಿ ಇಲ್ಲ ನಿನಗೆ. ನಾಗಮಣಿ ಏನಾಯ್ತು?
ನಿನ್ನಂತ ಕಪಟಿ ಸಂಚು ಮಾಡಿ ಮೋಸ ಮಾಡ್ಬೇಕನ್ಕೊಂಡಿದ್ದಕ್ಕೆ ನಾಗಮಣಿ ಕೈ ಜಾರಿ ಹೋಗಿದೆ. ಗುರುಗಳೇ, ಇವನ್ನ ಬಿಟ್ರೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತಾನೆ, ನಮ್ಮ ಕಾರ್ಯಗಳಿಗೆ ಅಡಚಣೆ ಆಗ್ತಾನೆ ಇರ್ತಾನೆ. ಬೇಡ ವರ್ಮ, ಬೇಡ. ಇವನ್ನ ನೀನ್ ಸಾಯಿಸಿದ್ರೆ ಇವನ್ ರಕ್ತದ ವಾಸನೆ ಹಿಡಿದು ಬೇತಾಳ ಶಕ್ತಿಗಳು ಇಲ್ಲಿಗೆ ಬರ್ತವೆ. ಕಾಳಕಾಳಿಕ ಉಪಾಸಕ ಇವನು. ಇವನನ್ನ ನಾವು ಸಾಯಿಸಬಾರದು. ಇವನು ತಾನಾಗಿಯೇ ಸಾಯ್ಬೇಕು. ಅಘೋರಿ ಆಗಿರೋ ಇವನು ಘೋರವಾಗಿ ಸಾಯ್ಬೇಕು. ಇವನ್ನ ಬಂಗ್ಲೆಗೆ ಎಳ್ಕೊಂಡ್ ಬಾ ವರ್ಮ. ಬೇಡ, ನಾನೇನ್ ಮಾಡ್ಬಿಡಿ, ನನ್ನ ಬಿಟ್ಬಿಡಿ. ನಿಮ್ ಕಾಲಿಗೆ ಬೀಳ್ತೀನಿ ವರ್ಮ, ನನ್ನ ಬಿಟ್ಬಿಡು ವರ್ಮ. ಹಿಡ್ಕೊಳ್ಳೋ. ಬಿಟ್ಬಿಡು ವರ್ಮ. ನನ್ ಕಾಲ್ ಹಿಡ್ಕೋ. ಹಿಡ್ಕೋ. ಇನ್ನೊಂದು ಮಾತಾಡಿದ್ರೆ